ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಜರುಗಿದೆ. ಚಿತ್ರದುರ್ಗ ತಾಲೂಕಿನ ಇಂಗಳದಾಳ್ ಲಂಬಾಣಿಹಟ್ಟಿ ಸಮೀಪದ ರಸ್ತೆ ಪಕ್ಕದ ಚರಂಡಿಯಲ್ಲಿ ಎಸೆದು ಹೋಗಲಾಗಿದೆ. ಇನ್ನು ಘಟನೆಯ ಬಳಿಕ ಕೊಳೆತ ಸ್ಥಿತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಶವ ಪತ್ತೆಯಾಗಿದೆ. 45 ವರ್ಷದ ಶಿವಮೂರ್ತಿ ಎಂದು ಈಗಾಗಲೇ ತಿಳಿದು ಬಂದಿದ್ದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳೂರು ನಿವಾಸಿ ಎಂದು ಕೂಡ ಗೊತ್ತಾಗಿದೆ. ಇನ್ನು ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಶಿವಮೂರ್ತಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ದುಷ್ಕರ್ಮಿಗಳು ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಕೊಲೆಗೈದಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಕೊಲೆ ನಡೆದು ವಾರದ ಬಳಿಕ ಇದೀಗ ಶವ ಪತ್ತೆಯಾಗಿದ್ದು, ಕೊಲೆಗೆ ನಿಖರ ಕಾರಣ ಏನೆಂದು ಈಗ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಶ್ವಾನದಳ ಮತ್ತು ಸೂಕೋ ಟೀಮ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಾಕ್ಷ್ಯ ಸಂಗ್ರಹಿಸಿದ್ದು, ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಘಟನೆ ಜರುಗಿದೆ. ಕನ್ಫರ್ಮ್ ಆಗಿದೆ. ಇವನು ಶುಕ್ರವಾರ ದಿವಸ ಮಧ್ಯಾಹ್ನ 3:15 ಚೌಳೂರಿಂದ ಹೊರಟು ಚಳ್ಳಕೆರೆಯಿಂದ ಶಿವಮೊಗ್ಗಕ್ಕೆ ಆಸ್ಪತ್ರೆಗೆ ಬಾಡಿಗೆ ಇದೆ ಅಂತೇಳಿ ಮನೆಗೆ ಬಂದಿದ್ದಾನೆ. ಯಾರಿಗೇನಂತ ನಮಗೇನು ಮಾಹಿತಿ ಇರಲಿಲ್ಲ. ಹೋದವನು ಸುಮಾರು 7:30 ಹೋಗಿದ್ದಾನೆ. ಆಮೇಲೆ ಹೋದ ಅಂತೇಳಿ ಸುಮ್ಮನಾಗಿದ್ದಾರೆ. ಪ್ರತಿ ಬೆಳಿಗ್ಗೆ ಅವ್ರ ತಮ್ಮನಿಗೆ ಫೋನ್ ಮಾಡ್ತಾನೆ ಸರ್. ಆತ ಎಲ್ಲೇ ಇರಲಿ ಫೋನ್ ಮಾಡಲಿಲ್ಲ. ಮತ್ತೆ ತಮ್ಮ ವಾಪಸ್ ಒಳ್ಳೆ ಫೋನ್ ಮಾಡಿದ್ದಾನೆ, ರಿಸೀವ್ ಮಾಡಿಲ್ಲ, ಸ್ವಿಚ್ ಆಫ್ ಇದೆ. ಆಮೇಲೆ 10 ಗಂಟೆಗೆ ರಿಂಗ್ ಮಾಡಿದ್ರೆ ರಿಂಗ್ ಆಗಿದೆ. ಎಷ್ಟು ಸಲ ಮಾಡಿದ್ರು ರಿಸೀವ್ ಆಗಿಲ್ಲ. ಅವಾಗ ಏನಿರ್ಬೋದು ಅಂತ ಹೇಳ್ಬಿಟ್ಟು ಇದು ವೆಹಿಕಲ್ಗೆ GPS ಇದೆ ಸರ್. GPS ಎನ್ಕ್ವೈರಿ ಮಾಡಿದ್ದಾರೆ. ಅದು ಒಂದು ಚನ್ನಗಿರಿ ಆ ಕಡೆ ಮಾವಿನಕಟ್ಟೆ ಪಕ್ಕ ಶ್ರೀನಿವಾಸಪುರ ಅನ್ನೋದು ನಿಂತಿತ್ತು ಸರ್. ಆವಾಗ ಅವ್ರೇನು ಮಾಡಿದ್ರು, ಎಲ್ಲ ಯಾರೋ ರಿಲೇಷನ್ಗೆಲ್ಲ ಫೋನ್ ಮಾಡಿ ಅಲ್ಲಿಗೆ ಬಂದಿದ್ದಾರೆ. ಆಮೇಲೆ ನಮಗೆ ಫೋನ್ ಮಾಡಿದರು. ನಮ್ಮದು ಚೌಳೂರು ಹತ್ರ ನಮ್ಮೂರು, ನಮ್ಮ ಮನೆ ಅವ್ರ ಮನೆ ಒಂದು 100 ಮೀಟ್ರ್ನಾಗಿದೆ ಸರ್. ನಮಗೆ ಕಾಲ್ ಮಾಡಿದರು. ನಾವು ಬಂದ್ವಿ. ಬಂದಾಗ ಅಲ್ಲೆಲ್ಲ ನೋಡಿ ಅಲ್ಲಿ ಗ್ಲಾಸ್ ಹಂಗೆ ಓಪನ್ ಇತ್ತು ಕಾರು. ಅವನು ಶಿವಮೂರ್ತಿಗೂ ಶೂ ಆ ಕಡೆ ಬಿದ್ದಿದ್ದು. ಆಮೇಲೆ ಬ್ಲಡ್ ಕಾಣ್ತು ನಮಗೆ. ಹುಲ್ಲಲ್ಲಿ ಎಷ್ಟು ಪ್ರಮಾಣದಾಗ ಹೋಗಿದೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಪೊಲೀಸರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ. ಆಗಲೇ ಅವತ್ತು ಸಂಜೆನೇ ಕಂಪ್ಲೇಂಟ್ ತಗೊಂಡಿದ್ರು. ಮರು ದಿವಸ ಶನಿವಾರ ದಿವಸ ಬೆಳಗ್ಗೆ ಎಲ್ಲ ಬಂದರು, ಪೊಲೀಸರೆಲ್ಲ ಬಂದರು. ಆಮೇಲೆ FSIಲರು ಬಂದರು, ಶ್ವಾನದಳ ಬಂತು. ಅವರೆಲ್ಲ ಎನ್ಕ್ವೈರಿ ಮಾಡಿದ್ರು ಸರ್. ಆಮೇಲೆ ಏನು CDR ಅಂತೇಳಿ ಭಾನುವಾರ ಸಿಗಲ್ಲ ರಜೆ ಅಂತೇಳಿ ಅವತ್ತೇನು ನಮಗೆ ಮಾಹಿತಿ ಸಿಗಲಿಲ್ಲ. ಅಲ್ಲಿಂದ ನಾವು ಪೊಲೀಸರ ಜೊತೆಗೆ ಯಾವಾಗ ಎನ್ಕ್ವೈರಿಗೆ ಬಂದ್ವಿ, ನಾವು ಜೊತೆಗೆ ಇದ್ವಿ. ಆಮೇಲೆ ಅವನು ಶುಕ್ರವಾರ ದಿವಸ 4:15 ಬಿಟ್ಟವನು 5:30ಕ್ಕೆ CNG ಹೊಸಪೇಟೆ CNG ಬಂಕಲ್ಲಿ, ಮೇನ್ ಬಂಕಲ್ಲಿ CNG ಆಕ್ಷನ್ ಅದಾನೆ. ಆಮೇಲೆ 6:20ಕ್ಕೆ ಹೊಳಲ್ಕೆರೆ ಸರ್ಕಲ್ ದಾಟಿದೆ ಕಾರು. ಅದರಿಂದ ಒಂದು ಬ್ಲಾಕ್ ಕಾರ್ ಇದೆ ಹೊಳಲ್ಕೆರೆಯಿಂದ ಗೊತ್ತಾಗಿರೋದು. ಆಮೇಲೆ ಚನ್ನಗಿರಿ ಸಿಟಿಯಲ್ಲಿ ಕೂಡ 2 ಕಾರ್ ಹಿಂದೆ ಮುಂದೆ ಹೋಗಿದ್ದಾವೆ. CCTV ನೋಡಿದ್ರು ಪೊಲೀಸರು. ಅಲ್ಲಿಂದ ಅಲ್ಲಿಗೆ ಗೊತ್ತಾಯ್ತು ಯಾರ್ದೇನಂತ. ನಂಬರೆಲ್ಲ ಗೊತ್ತಾಗಲಿಲ್ಲ. ಅವ್ರ ಲೊಕೇಶನ್ನು ಅವ್ರಿಗೆಲ್ಲ ಮೊಬೈಲೆಲ್ಲ ನೋಡಿ ಸೋಮವಾರ ದಿವಸ ಇವೆಲ್ಲ ಮಾಡಿ ನಿನ್ನೆ ದಿವಸ ಏನೋ ಯಾರು ದುರ್ಗದಾರೆ ಅಂತ ಗೊತ್ತಾಗಿ ಒಂದಿಬ್ಬರನ್ನೇನೋ ಅರೆಸ್ಟ್ ಮಾಡಿದರು. ಅವರಿಂದ ಮಾಹಿತಿ ಇನ್ನೂ 3 ಏನೋ ಬೆಂಗಳೂರಲ್ಲಿದ್ದಾರೆ ಅಂತ ಲೊಕೇಶನ್ ಸಿಕ್ತು. ಈಗ ಅವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಇವ್ನು ಭಾಳ ಒಳ್ಳೆ ಹುಡುಗ. ಏನು ಕಾರಣ ಅಂತಲೂ ಗೊತ್ತಿಲ್ಲ ಸರ್. ಅವನ ಬಗ್ಗೆ ನಾವು ಯಾವ ಊರಾಗನ್ನ ಕೇಳಿಲ್ಲ. ನನಗೆ ಒಳ್ಳೆ ಮನುಷ್ಯ. ಒಬ್ಬರು ತಂಟಿಗೆ ಹೋದಾನಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ನಾಗಿದ್ದ ಇಲ್ಲಿ ಲಿಂಗದಹಳ್ಳಿಯಲ್ಲಿ. ಅವನಿಗೊಂದು ಸ್ವಲ್ಪ ಕಾರ್ ಗಾಡಿ ಆಗ್ಬಿಟ್ಟು ಯಾವಾಗ ರಾಜ್ಯದಾಗ ಎಲ್ಲೋ ಬರ್ಡ್ ಗಾಡಿ ಅವ್ರದ್ದು ಕಾರಿಗೆ ಬಾಡಿಗೆ ಹೋಗ್ತಿದ್ದ. ಹಂಗಾಗಿ ಹೋಗಿದ್ದಾನೆ. ಏನಂತ ಈಗಲೂ ನಮಗೆ ಮಾಹಿತಿ ಇಲ್ಲ ಸರ್, ಗೊತ್ತಾಗ್ತಿಲ್ಲ. ಅವ್ರ ರಿಲೇಷನ್ ಎಲ್ಲ ಎನ್ಕ್ವೈರಿ ಮಾಡಿದ್ವಿ. ವೈಯಕ್ತಿಕ ದ್ವೇಷ ಯಾರಿಗೂ ಇಲ್ಲ ಸರ್. ಅವನು ಯಾವುದೇ ಫೈನಾನ್ಸ್ ವ್ಯವಹಾರ ಆಗಲಿ ಮತ್ತೊಂದಾಗಲಿ ಯಾರಿಗನ್ನ ಇದಾಗಲಿ ಮಾಡಿದಾನಲ್ಲ.